ಲಾಸ್ಟ್ ವಿಡಿಯೋದಲ್ಲಿ ನಾನು ಪ್ರಿಸಮ್ ಆ್ಯಪ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಆ ವಿಡಿಯೋ ಕೆಳಗಡೆ ನನಗೆ ಪ್ರಿಸಮ್ ಆ್ಯಪ್ನ ಸೆಟ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದರು. ಅದಕ್ಕಾಗಿ ಈ ವಿಡಿಯೋದಲ್ಲಿ ಪ್ರಿಸಮ್ ಲೈವ್ ಸ್ಟುಡಿಯೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ಸೆಟ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಮೊದಲು ನೀವು ನಿಮ್ಮ ಹತ್ರ ಪ್ರಿಸಮ್ ಸ್ಟುಡಿಯೋ ಆ್ಯಪ್ ಇದೆಯಲ್ಲ, ಅದನ್ನ ಓಪನ್ ಮಾಡ್ಕೋಬೇಕಾಗತ್ತೆ. ಅದನ್ನ ಓಪನ್ ಆದಮೇಲೆ ಇಲ್ಲಿ ಗೂಗಲ್ ಆಪ್ಷನ್ ಅಂತ ಇರುತ್ತಲ್ಲ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನಿಮ್ಮ ಹತ್ರ ಇರೋ ಎಲ್ಲ ಜಿಮೇಲ್ ID ಶೋ ಆಗುತ್ತೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಮಾಡಬೇಕಾಗತ್ತೆ, ಪಾಸ್ವರ್ಡ್ ಹಾಕಿ. ಅದೆಲ್ಲ ಆದಮೇಲೆ ಈ ರೀತಿಯಾಗಿರೋ ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ನಮಗೆ ಕ್ಯಾಮ್ರಾ ಮೂಲಕ ಲೈವ್ ಹೋಗ್ಬೋದು ಮತ್ತು ಸ್ಕ್ರೀನ್ ಮೂಲಕನೂ ಲೈವ್ ಹೋಗ್ಬೋದು. ಆದರೆ ಯೂಟ್ಯೂಬ್ನಲ್ಲಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಸ್ಕ್ರೀನ್ ಮೂಲಕನೇ ಲೈವ್ ಹೋಗ್ತಾರೆ. ನಾನು ಈ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಿದ್ದೀನಲ್ಲ ಆ ರೀತಿಯೇ ನೀವು ಪ್ರಿಸಮ್ನಲ್ಲಿ ಎಲ್ಲ ಪರ್ಮಿಷನ್ನು ಅಲೋ ಕೊಡಬೇಕಾಗತ್ತೆ. ಅಲೋ ಕೊಟ್ಟಾದಮೇಲೆ ಇಲ್ಲಿ ಸ್ಕ್ರೀನ್ ಸೇವರ್ ಅಂತ ಆ್ಯಡ್ ಮಾಡಿಕೊಂಡ್ರೆ ನೀವು ಈ ರೀತಿ ಇರೋ ಸ್ಟ್ರೀಮ್ ಸ್ಟಾರ್ಟಿಂಗ್ ನಾವು ಅಂತ ಒಂದು ಆಪ್ಷನ್ ಬರುತ್ತೆ. ಆಮೇಲೆ ನೀವು ಯಾವ ಜಿಮೇಲ್ ID ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಜಿಮೇಲ್ ID ನೀವು ಪ್ರಿಸಮ್ ಲೈವ್ ಸ್ಟುಡಿಯೋ ಆ್ಯಪು ಮತ್ತು ಯೂಟ್ಯೂಬ್ಗೂ ಕನೆಕ್ಟ್ ಮಾಡಬೇಕಾಗತ್ತೆ. ಕನೆಕ್ಟ್ ಮಾಡೋದಂದರೆ ನಿಮ್ಮ ಜಿಮೇಲ್ ID ಮೇಲಿರೋ ಯೂಸರ್ ನೇಮ್ ಹಾಕಬೇಕು ಮತ್ತು ನಿಮ್ಮ ಪಾಸ್ವರ್ಡ್ ಹಾಕಿದರೆ ಆಟೋಮೆಟಿಕ್ ತೊಗೊಳುತ್ತೆ ಅದೇ. ಅದಾದಮೇಲೆ ನಿಮ್ಮ ಸ್ಟ್ರೀಮ್ ಯಾವ ಕ್ವಾಲಿಟಿ ಇರಬೇಕು ಅದನ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ಇದು ಪ್ರೀವಿಯಸ್ಲಿ ಎಲ್ಲ ಸೆಟ್ ಆಗಿರುತ್ತೆ ಅಕಾರ್ಡಿಂಗ್ ಟು ಯುವರ್ ಡಾಟಾ ಯಾವ ರೀತಿ ಸ್ಪೀಡ್ ಇರುತ್ತೆ ಆ ರೀತಿ ಸೆಟ್ ಆಗಿರುತ್ತೆ ಆಟೋಮೆಟಿಕ್ಕು. ಅದನ್ನ ನೀವು ಎಕ್ಸಾಕ್ಟಾಗಿ ಬಿಟ್ಬಿಡಿ, ಏನಾಗಲ್ಲ. ನೀವು ಕನೆಕ್ಟ್ ಮಾಡಿರೋ ಚಾನಲ್ನ ನೀವು ಈ ರೀತಿ ಕ್ಲಿಕ್ ಮಾಡಿದರೆ ಇಲ್ಲಿ ಆಪ್ಷನ್ ಅನ್ನೋದು ಶೋ ಆಗುತ್ತೆ. ಇದರಲ್ಲಿ ನೀವು ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದು ಚೇಂಜ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಬೇಕೋ ತಮ್ನೇಲ್ನ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಡನ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಆ ತಮ್ನೇಲ್ನ ಅಕ್ಯುರೇಟಾಗಿ ಸೆಟ್ ಆಗುತ್ತೆ. ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಟೈಟಲ್ನ ಏನಾದರೂ ಚೇಂಜ್ ಮಾಡ್ಕೋಬೇಕಂದ್ರೆ ಚೇಂಜ್ ಮಾಡ್ಕೋಬೋದು. ಅವರು ಪ್ರಿಸಮ್ ಸ್ಟುಡಿಯೋ ಆ್ಯಪ್ನವರು ಆಟೋಮೆಟಿಕ್ ಅವರು ಇನ್ಬಿಲ್ಟಲ್ಲಿ ಕೊಟ್ಟಿರ್ತಾರೆ. ಅದು ಬೇಡ ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೋಬೋದು. ನಾನಿಲ್ಲಿ ನನ್ನ ಚಾನಲ್ ನೇಮ್ನ ಸೇವ್ ಮಾಡಿಕೊಂಡು ಎಲ್ಲ ನನಗೆ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಡಿಸ್ಕ್ರಿಪ್ಷನ್ನು ಅವರೇ ಕೊಟ್ಟಿರ್ತಾರೆ. ಅದು ನಮಗೆ ಲೈಕ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ನೀವು ಪರ್ಪ್ಲೆಕ್ಸಿಟಿ ಅಂತ ಒಂದು AI ಇದೆ, ಅಥವಾ ChatGPTನೂ ಯೂಸ್ ಮಾಡ್ಬೋದು. ಅದರಲ್ಲಿ ನೀವು ನಿಮ್ಮ ಚಾನಲ್ ನೇಮ್ನ ಆ್ಯಡ್ ಮಾಡಿಕೊಂಡು ಅದ್ರ ಮುಂದ್ಗಡೆ ಮೇಕ್ ಎ ಡಿಸ್ಕ್ರಿಪ್ಷನ್ ಫಾರ್ ದಿಸ್ ಚಾನಲ್ ಅಂತ ಟೈಪ್ ಮಾಡಿದರೆ ಪರ್ಪ್ಲೆಕ್ಸಿಟಿ AI ನಿಮಗೆ ಚಾನಲ್ದು ಡಿಸ್ಕ್ರಿಪ್ಷನ್ನು ಕೊಟ್ಬಿಡುತ್ತೆ. ಅದನ್ನ ನೀವು ಕಾಪಿ ಮಾಡಿಕೊಂಡು ಬ್ಯಾಕ್ ಸೈಡ್ ಹೋಗಿ ಮತ್ತೆ ನಾವು ಪ್ರಿಸಮ್ ಲೈವ್ ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿಕೊಂಡು ಅಲ್ಲಿ ಡಿಸ್ಕ್ರಿಪ್ಷನ್ನ ಹಂಗೆ ಇಟ್ಟಿರ್ತೀವಲ್ಲ ನಾವು ಈ ChatGPT ಅಥವಾ ಪರ್ಪ್ಲೆಕ್ಸಿಟಿ ಕೊಟ್ಟಿರೋ ಡಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿಕೊಂಡು ಸೇವ್ ಕೊಟ್ಕೊಂಡು ಡನ್ ಅಂತ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಾನು ಇಲ್ಲಿ ಪ್ರಿಸಮ್ ಲೈವ್ ಸ್ಟುಡಿಯೋದಲ್ಲಿ ಲೈವ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಒಂದು ಸಲ ಹೋಗಿ ಚೆಕ್ ಮಾಡಿ ಗಾಯ್ಸ್. ಇದು ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಗಾಯ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.